ನಿನ್ನೆಯಷ್ಟೇ ಬಾಗಲಕೋಟೆ ಸಮೀಪದ ಸಿಲ್ವರ್ ಲೈನ್ ಹಾಸ್ಪಿಟಲ್ ಬಗ್ಗೆ ಕರ್ಮಕಾಂಡದ ಬಗ್ಗೆ ನಿಮ್ಮ ಗ್ಯಾರಂಟಿ ನ್ಯೂಸ್ ಸುದ್ದಿ ಪ್ರಸಾರವನ್ನ ಮಾಡಿತ್ತು. ಅದರಲ್ಲೂ ಆಸ್ಪತ್ರೆ ಸಂಸ್ಥಾಪಕ ಹಾಗೂ A1 ಆರೋಪಿಯಾಗಿರೋ ಆನಂದ್ ನಾಗೇಶ್ ಕೋಳಿ ವಿರುದ್ಧ ಗಂಭೀರವಾದ ಆರೋಪಗಳು ಕೇಳಿಬರ್ತಾ ಇತ್ತು. ಪ್ರಕರಣಕ್ಕೆ ಹೊಸ ತಿರುವು ಸಿಕ್ಕಿದೆ. ಆ ಕುರಿತ ಕಂಪ್ಲೀಟ್ ಸ್ಟೋರಿ ಇಲ್ಲಿದೆ ನೋಡಿ. ಡಾಕ್ಟರ್ ಕೋರ್ಸ್ ಮುಗಿಯುವ ಮುನ್ನವೇ ಆಸ್ಪತ್ರೆ ಓಪನ್. ಬಿಎಂಎಸ್ ವೈದ್ಯರನ್ನಿಟ್ಟು ಆಸ್ಪತ್ರೆ ದಂಧೆ, ಸ್ಫೋಟಕ ಆಡಿಯೋ ಬಯಲು. ಆಡಿಯೋ ಕ್ಲಿಪ್ನಿಂದ ಬಯಲಾಯಿತು ಡಾಕ್ಟರ್ ಆನಂದ್ ಅಸಲಿ ಮುಖ. ಉತ್ತಮ ಚಿಕಿತ್ಸೆ, ಕಡಿಮೆ ವೆಚ್ಚ ಅಂತ ದೊಡ್ಡ ದೊಡ್ಡ ಬೋರ್ಡ್ ಹಾಕಿ ಪ್ರಚಾರ ಮಾಡಿಕೊಂಡಿದ್ದ ಆಸ್ಪತ್ರೆಯ ಅಸಲಿ ಮುಖವಾಡ ಈಗ ಕಳಚಿ ಬಿದ್ದಿದೆ. ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಅಂತ ಜನರನ್ನ ನಂಬಿಸಿ ಒಳಗೆ ಕನಿಷ್ಠ ಸೌಲಭ್ಯಗಳು ಇಲ್ಲದೆ ರೋಗಿಗಳ ಜೀವದ ಜೊತೆ ಆಟವಾಡ್ತಾ ಇದ್ದ ಕಹಿ ಸತ್ಯ ಈಗ ಬಯಲಾಗಿದೆ. ಅದಕ್ಕೆ ಸಾಕ್ಷಿ ಸ್ವತಃ ಸಂಸ್ಥಾಪಕ ಡಾಕ್ಟರ್ ಆನಂದ್ ನಾಗೇಶ್ ಕೋಳಿ ಹಾಗೂ ಅಲ್ಲಿನ ಡ್ಯೂಟಿ ವೈದ್ಯರ ನಡುವೆ ನಡೆದಿರೋ ಈ ಎಕ್ಸ್ಕ್ಲೂಸಿವ್ ಆಡಿಯೋ ಸಂಭಾಷಣೆ. ಹಲೋ, PCT ಔಟ್ ಆಫ್ ಸ್ಟಾಕ್ ಅಂದೆ ಸರ್. ಹಾಂ ಸರ್ PCT ಸ್ಟಾಕ್ ಇಲ್ವಂತೆ. ಸ್ಟಾಕ್ ಇಲ್ಲ ಬಂತಾ? ಹಾಂ ಸರ್. ಹೆಂಗ್ರಪ್ಪ, ಅಟ್ಲೀಸ್ಟ್ ಅವ್ರು ಬೆಳಗ್ಗೆನೆ ಹೇಳ್ಬೇಕಾಗಿತ್ತಲ್ಲ. ಹಾಂ ಈಗ ಏನಿಲ್ವಾ? ಈಗಿಲ್ಲ. डोलो के टैबलेट होगी सही? हाँ सर. डोलो टैबलेट नहीं है क्या? हाँ सर, डोलो है. ठीक है, डोलो फीवर है क्या पेशेंट को? नहीं सर, 96, 97. तो क्यों अभी क्या दे रहे हो? चिल्स है क्या पेशेंट को? पेशेंट को ओनली सर चिल है और सर जॉइंट पेन हो रहा है पेशेंट को. जॉइंट पेन हो रहा है क्या? हाँ सर. एक डाइक्लोबिन नहीं डाल सकते. एक काम करो, एमक्योर से कोई तो जाके एक PCT लेके आओ मेरे नाम बोल के. ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಅಂತ ಹೇಳಿಕೊಂಡಿದ್ರು. ಇಲ್ಲಿ ಅಗತ್ಯ ಔಷಧಿಗಳ ಕೊರತೆ ಇತ್ತು. ಗಂಭೀರ ರೋಗಿಗಳಿಗೆ ಬೇಕಾದ ICU ಸೌಲಭ್ಯವೇ ಇರಲಿಲ್ಲ. ಇನ್ನು ರೋಗಿಗಳಿಗೆ ಬೇಕಾದ ಪ್ರತಿಯೊಂದು ಔಷಧಿಯನ್ನ ಹೊರಗಿನಿಂದಲೇ ತರಿಸಿಕೊಳ್ಳಲಾಗ್ತಾ ಇತ್ತು ಎಂಬ ಗಂಭೀರ ಆರೋಪಗಳು ಕೇಳಿಬಂದಿವೆ. ಆಸ್ಪತ್ರೆಗೆ ದಾಖಲಾಗ್ತಾ ಇದ್ದ ರೋಗಿಗಳಿಗೆ ಯಾವ ಚಿಕಿತ್ಸೆಯನ್ನ ನೀಡಬೇಕು ಅನ್ನೋದನ್ನ ಸಹ ಡ್ಯೂಟಿ ವೈದ್ಯರು ಪ್ರತಿ ಬಾರಿಯೂ ಈ ಡಾಕ್ಟರ್ ಆನಂದ್ ನಾಗೇಶ್ ಕೋಳಿಗೆ ಕರೆ ಮಾಡಿ ಸಲಹೆ ಪಡಿತಾ ಇದ್ರು. ಅಂದ್ರೆ ಇಲ್ಲಿನ ವ್ಯವಸ್ಥೆ ಎಷ್ಟರ ಮಟ್ಟಿಗೆ ಇತ್ತು ಅಂತ ನೀವೇ ಯೋಚನೆ ಮಾಡಿ. सिल्वर हॉस्पिटल से बोल रहा हूँ. हाँ ठीक है. मैं थोड़ा 20 मिनट लगे. क्यों, पेशेंट है क्या? हाँ, एक पेशेंट. तो लिखित नहीं है क्या? लेकिन सर अभी चला गया 5 मिनट्स पहले. अभी चला गया वो? ठीक है, मैं आके देखता हूँ एक बार. अभी 10 मिनट में आता हूँ. ಈ ಎಲ್ಲ ಆರೋಪಗಳಿಗಿಂತಲೂ ಮತ್ತೊಂದು ಅತ್ಯಂತ ಆಘಾತಕಾರಿ ಸಂಗತಿ ತನಿಖೆಯ ವೇಳೆ ಬೆಳಕಿಗೆ ಬಂದಿದೆ. ದೂರುದಾರರ ಆರೋಪದ ಪ್ರಕಾರ ಆಸ್ಪತ್ರೆಯನ್ನ ಅಕ್ಟೋಬರ್ 2024ರಲ್ಲಿ ಅದ್ದೂರಿಯಾಗಿ ಆರಂಭಿಸಲಾಗಿತ್ತು. ಆದರೆ ಈ ಆಸ್ಪತ್ರೆ ನಡೆಸಲು ಅಗತ್ಯ ಸರ್ಕಾರಿ ಪರವಾನಗಿ ದೊರೆತಿದ್ದು ಮಾತ್ರ ಜುಲೈ 11, 2025ರಂದು ಎನ್ನುವ ಸ್ಫೋಟಕ ದಾಖಲೆ ಈಗ ಲಭ್ಯವಾಗಿದೆ. ಅಷ್ಟೇ ಅಲ್ಲ, ಆಸ್ಪತ್ರೆ ಆರಂಭಿಸಿದ ವೇಳೆಗೆ ಈ ಡಾಕ್ಟರ್ ಆನಂದ್ ನಾಗೇಶ್ ಕೋಳಿ ತನ್ನ ವೈದ್ಯಕೀಯ ಕೋರ್ಸ್ ಅನ್ನೇ ಪೂರ್ಣಗೊಳಿಸಿರಲಿಲ್ಲ. ಆಮೇಲೆ ಕೋರ್ಸ್ ಮುಗಿಸಿದ್ದಾನೆ ಎನ್ನುವ ಆರೋಪವೂ ಕೇಳಿಬರ್ತಾ ಇದೆ. ಇನ್ನು ಆಸ್ಪತ್ರೆಯಲ್ಲಿ ಉತ್ತರ ಭಾರತದ ಕೆಲವು BMS ವೈದ್ಯರು ಹಾಗೂ ಲ್ಯಾಬ್ ಟೆಕ್ನಿಷಿಯನ್ಗಳನ್ನ ನೇಮಿಸಿ ಆಸ್ಪತ್ರೆ ನಡೆಸಲಾಗ್ತಾ ಇತ್ತು. ಪ್ರತಿ ರೋಗಿಗೆ ಯಾವ ಚಿಕಿತ್ಸೆಯನ್ನ ನೀಡಬೇಕು ಎಂಬುದನ್ನ ಈ ಸಿಬ್ಬಂದಿ ಡಾಕ್ಟರ್ ಆನಂದ್ ನಾಗೇಶ್ ಕೋಳಿ ಅವರ ಸೂಚನೆಯ ಮೇರೆಗೆ ನಿರ್ಧರಿಸ್ತಾ ಇದ್ರು. ಇನ್ನು ಆಸ್ಪತ್ರೆ ಯಾಕೆ ಖಾಲಿಯಾಗಿದೆ ಅಂತ ಯಾರಾದ್ರೂ ಪ್ರಶ್ನೆ ಮಾಡಿದ್ರೆ ಅವರನ್ನ ಉದ್ದೇಶಪೂರ್ವಕವಾಗಿ ದಾಖಲಿಸಿಕೊಳ್ಳದೆ ಹಿಂದಿರುಗಿಸ್ತಾ ಇದ್ದ ಆರೋಪವೂ ದೂರಿನಲ್ಲಿ ಉಲ್ಲೇಖವಾಗಿದೆ. ಜಯರಾಮ್, ಹೇಳಿ. ಹಾ, ಅವ್ರ ವೈಫ್ಗೆ ತೋರಿಸಿದ್ರು ಸರ್, ಶಿಲ್ಪ ಅಂತ. ಹಾ, ಅವ್ರಿಗೆ ಜ್ವರ ಜಾಸ್ತಿ ಆಗಿದೆಯಂತೆ. ಸೊ ಅದೇನ್ ಮಾಡೋದು ಅಂತ ಕೇಳ್ತಾ ಇದ್ದಾರೆ. ಅಲ್ಲ, ಜ್ವರ ಚೆಕ್ ಮಾಡಿ ಸಿಂಪ್ಟಮ್ಯಾಟಿಕ್ ಟ್ರೀಟ್ ಮಾಡೋಕೆ ಹೇಳಿ. ಅದೇ ಹೇಳ್ದೆ, ಮ್ಯಾಮ್ಗೆನೆ ತೋರಿಸಿದ್ರಲ್ಲ. ಈ ಎಲ್ಲ ಬೆಳವಣಿಗೆಗಳ ಹಿನ್ನೆಲೆಯಲ್ಲಿ ಆಸ್ಪತ್ರೆಯನ್ನ ವಂಚನೆಯ ಉದ್ದೇಶದಿಂದಲೇ ಆರಂಭಿಸಲಾಗಿತ್ತು ಎಂಬ ಅನುಮಾನಗಳು ವ್ಯಕ್ತವಾಗ್ತಾ ಇವೆ. ಸದ್ಯ ಸಿಲ್ವರ್ ಲೈನ್ ಆಸ್ಪತ್ರೆ ವಿರುದ್ಧ ದಾಖಲಾಗಿರುವ FIR ತನಿಖೆ ಮುಂದುವರೆದಿದ್ದು, ದೂರುದಾರರು ಸಲ್ಲಿಸಿರುವ ದಾಖಲೆಗಳು ಮತ್ತು ಸಾಕ್ಷಿಗಳ ಆಧಾರದಲ್ಲಿ ಬಾಗಲಕೋಟೆ ಪೊಲೀಸರು ಹೆಚ್ಚಿನ ಮಾಹಿತಿಯನ್ನ ಕಲೆ ಹಾಕ್ತಾ ಇದ್ದಾರೆ. ತನಿಖೆ ಪೂರ್ಣಗೊಂಡ ಬಳಿಕವೇ ಆರೋಪಗಳ ಸತ್ಯಾಸತ್ಯತೆ ಹಾಗೂ ಕಾನೂನು ಕ್ರಮದ ಬಗ್ಗೆ ಸ್ಪಷ್ಟ ಚಿತ್ರಣ ಹೊರಬೀಳಲಿದೆ. SK ಮಂಜುನಾಥ್, ಕ್ರೈಮ್ ಬ್ಯೂರೋ, ಗ್ಯಾರಂಟಿ.